ಇನ್ನು ನಾನು ಸಿಎಂ ಹೀಗೆ ಜೋಡಿಯಾಗಿ ಇರ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಜನತೆಗೆ ಕೊಟ್ಟ ಮಾತಿನಂತೆ ಈಗಲೂ ಮುಂದೆಯೂ ನಡೀತೀವಿ, ಕಷ್ಟದಲ್ಲಿ ಪರಸ್ಪರ ನಿಲ್ತೀವಿ, ಮುಂದೆಯೂ ನಿಲ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ರಾಜಕಾರಣದಲ್ಲಿ ನಂಬರ್ ಮೇಲೆ ಯಾವುದೂ ನಿರ್ಧಾರ ಆಗಲ್ಲ, ಏನೇ ಇದ್ರೂ ಪಕ್ಷಗಳು ತೀರ್ಮಾನ ಮಾಡುತ್ತವೆ ಅಂದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. 2028ಕ್ಕೆ ನೋಡೋಣ ಮುಂದೇನಾಗತ್ತೆ ಅಂತ ಹೇಳಿ ಅಂತ ಡಿಕೆ ಶಿವಕುಮಾರ್ ಕೂತ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎಲ್ಲವನ್ನೂ ಸ್ಪಷ್ಟತೆ ಕೊಟ್ಟಿದ್ದಾರೆ ಅಂತ ಸಿಎಂ ಹೇಳಿದ್ದಾರೆ. ಅವರು ವಾಸ್ತವ ಮಾತಾಡಿದ್ದಾರೆ, ವೈರಾಗ್ಯದ ಮಾತಾಡಿಲ್ಲ ಅಂತ ಸಿಎಂ ಹೇಳಿದ್ದಾರೆ. ಡಿಕೆಶಿ ಅವರು ಹೇಳಿದ್ದು ನನಗೆ ಅರ್ಥ ಆಗಿಲ್ಲ ಅಂತ ಆರ್ ಅಶೋಕ್ ಹೇಳ್ತಾರೆ. ಡಿಕೆ ಶಿವಕುಮಾರ್ ಹೇಳುತ್ತಾರೆ ಸಮಯನೇ ಉತ್ತರ ಕೊಡ್ತೈತೆ ಅಂತ ಹೇಳಿದ್ದಾರೆ. ಆ ಸಮಯ ಯಾವುದು ಅಂತ ಹೇಳ್ಬಿಟ್ರೆ ನಮ್ಗೂ ಸಂತೋಷ ಆಗ್ತದ. ಆ ಸಮಯ ಯಾವುದು ಅಂತ ಗೊತ್ತಾಗಬೇಕಲ್ಲ. ಯಾವ್ದಪ್ಪ ಬರೀ ಟೈಮ್ ಫಿಕ್ಸ್ ಮಾಡಲ್ಲ. ನೀನ್ ಯಾರ ಕಡೆ ಮತ್ತೆ ನೋಡಿ ನೋಡಿ ಇಂಥವ್ರಿಂದಾನೇ ಆಗಿದ್ದು. ಏನಾಗಿಲ್ಲ. ಒಂದೇ ನಿಮಿಷ ಕೂತ್ಕೊಳ್ಳಿ. ಒಂದ್ ನಿಮಿಷ ನೋಡಿ, ನನಗೆ ಒಬ್ರು ಸ್ನೇಹಿತರು ಸಿಕ್ಕಿದ್ರು ಮಾಧ್ಯಮದ. ಅವ್ರು ಹೇಳಿದ್ರು 56 ಜನ ಡಿಕೆ ಜೊತೆಗೂ ಇದಾರಂತೆ. 56. ನಾನು ಆಮೇಲೆ ಈ ಕಡೆ ಅವ್ರನ್ನ ಕೇಳಿದೆ, ಸಿದ್ದರಾಮಯ್ಯ ಕಡೆ, ಅಣ್ಣ ಅವರೆಲ್ಲ ನಮ್ಮ ಮನೆಗೆ ಬೆಳಗ್ಗೆ ಬರ್ತಾರೆ, ಸಂಜೆ ಅಲ್ಲಿ ಹೋಗ್ತಾರಣ್ಣ ಅಂತ. ಮ್ಯಾನೇಜ್ ಇವಾಗ ಹೇಳಿದ್ನಲ್ಲ, ಯಾರು ನನ್ನ ಫ್ರೆಂಡ್ ಸಂತೋಷ್ ಲಾಡು, ಇದೇ ಕ್ಯಾಟಗಿರಿ ಸಂತೋಷ್ ಲಾಡ್ದು. ಬೆಳಗ್ಗೆ ಒಂದ್ ಕಡೆ, ಸಾಯಂಕಾಲ ಒಂದ್ ಕಡೆ. ಅಲ್ಲ ಅದಕ್ಕೆ ಹೇಳೋದು ಕನ್ಫ್ಯೂಸ್ ಔಟೈತೆ. ಅಲ್ಲ ಸಭಾಧ್ಯಕ್ಷ ಡಿಕೆಗೆ ಕನ್ಫ್ಯೂಸ್ ಔಟೈತೆ, ಯಾರನ್ನ ನಂಬೋದು ಯಾರನ್ನ ಬಿಡೋದು. ಸಭಾಧ್ಯಕ್ಷ ಅದಕ್ಕೆ ಅವ್ರು ಹೇಳಿದ್ದಾರೆ ಏನೋ ಪ್ರಯತ್ನ. ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತೇಶ್, ಎಲ್ಲವೂ ಬಂತು ಅಂತ ಅನ್ಸುತ್ತೆ. ಇದು ಸ್ವಾರಸ್ಯ ಅನ್ಸಿದ್ರು ಕೂಡ ಏನೇನಿತ್ತು ಎಲ್ಲವೂ ಬಂತು. ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಹಾಲು ಸಕ್ಕರೆ ಅಂತ, ಹಾಲಾಹಲ ಅಂತ ಹೇಳ್ತಾರೆ. ಇದರ ಜೊತೆಗೆ ಮಾತನ್ನ ನೆನಪಿಸ್ತಾರೆ ಡಿಕೆ ಶಿವಕುಮಾರ್. ಏನೇನಾಯ್ತು ಇವತ್ತಿಲ್ಲಿ? ಭವನ, ಈಗ ವಿಪಕ್ಷ ನಾಯಕರು ಸಹಜವಾಗಿ ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯ ಚರ್ಚೆಯ ವೇಳೆ ಬೇರೆ ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವಿನ ಕುರ್ಚಿ ಕಲಹದ ಬಗ್ಗೆಯೂ ಕೂಡ ವಿಪಕ್ಷ ನಾಯಕರು ಪ್ರಸ್ತಾಪ ಮಾಡಿದ್ರು. ಆಗ ಸಿದ್ದರಾಮಯ್ಯನವರು ತಮ್ಮ ಉತ್ತರವನ್ನು ಕೊಡುವಂಥ ಸಂದರ್ಭದಲ್ಲಿ ಬಹುಶಃ ಡಿ ಕೆ ಶಿವಕುಮಾರ್ ಅವರನ್ನು ಮೊದಲು ಕೆಣಕಿದ್ದೇ ಸಿದ್ದರಾಮಯ್ಯನವರು ತಮ್ಮ ಉತ್ತರದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಮುಟ್ಟಿ ಹೇಳಿದ್ದಾರೆ. ಪಕ್ಕದಲ್ಲೇ ಕೂತಿರುವ ಕಾರಣಕ್ಕಾಗಿ ಮುಟ್ಟಿ ಹೇಳಿದರು. ನಮ್ಮಿಬ್ಬರ ಬಗ್ಗೆ ಅವ್ರು ಮಾತನಾಡಿದ್ದಾರೆ, ನೀನು ಹಾಲಂತೆ ನಾನು ಸಕ್ಕರೆ ಅಂತೆ, ನೀನು ಆಮೇಲೆ ಹಾಲಾಹಲ ಆಗ್ತೀಯ ಅಂತ ನಿನಗೆ ಹೇಳ್ತಿದ್ದಾರೆ ಕಣಯ್ಯ ಅಂತೇಳಿ ಡಿ ಕೆ ಶಿವಕುಮಾರ್ ಅವರನ್ನು ಮುಟ್ಟಿ ಹೇಳಿದಾಗ ಡಿ ಕೆ ಶಿವಕುಮಾರ್ ಅದಕ್ಕೆ ಸಮಯ ಉತ್ತರ ಕೊಡುತ್ತೆ ಬಿಡಿ ನೋಡೋಣ ಅಂತೇಳಿ ಸುಮ್ಮನಾದರೂ ಏನೂ ರಿಯಾಕ್ಟ್ ಮಾಡಲಿಲ್ಲ. ಡಿ ಕೆ ಶಿವಕುಮಾರ್ ಯಾವಾಗ ಸಮಯ ಉತ್ತರ ಕೊಡುತ್ತೆ ಅನ್ನುವಂಥ ವಿಚಾರವನ್ನು ಹೇಳಿದ್ರು, ಆಗ ಆರ್ ಅಶೋಕ್ ಅವರು ಡಿ ಕೆ ಶಿವಕುಮಾರ್ ಒಂದು ಮಾತಿನಲ್ಲೇ ಎಲ್ಲವನ್ನೂ ಹೇಳಿಬಿಡ್ತಾರೆ, ಒಂದು ಟ್ವೀಟ್ನಲ್ಲಿ ಎಲ್ಲವನ್ನೂ ಹೇಳ್ತಾರೆ, ನಾನಾ ರೀತಿಯಾದಂಥ ಚರ್ಚೆಗಳಿಗೆ ಕಾರಣ ಆಗುತ್ತೆ, ಅವರ ಒಂದು ಮಾತು ಒಂದು ಟ್ವೀಟ್ ಹಲವು ಚರ್ಚೆಗಳನ್ನು ಹುಟ್ಟುಹಾಕುತ್ತೆ ಅನ್ನುವಂತಹ ಮಾತನ್ನು ಆರ್ ಅಶೋಕ್ ಅವರು ಪ್ರಸ್ತಾಪ ಮಾಡಿದರು. ಆಗ ಡಿ ಕೆ ಶಿವಕುಮಾರ್ ಎದ್ದು ಮಾತನಾಡಲಿಕ್ಕೆ ಶುರು ಮಾಡಿದರು. ಡಿ ಕೆ ಶಿವಕುಮಾರ್ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ಎದುರಾಳಿಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬಂದಾಗಲೂ ಅಥವಾ ನಮ್ಮ ಜಗಳದ ಬಗ್ಗೆ ಪ್ರಸ್ತಾಪ ಮಾಡುವಾಗಲೂ ನಾವು ಒಗ್ಗಟ್ಟಾಗಿ ಇರ್ತೀವಿ ಅನ್ನುವಂಥದ್ದನ್ನು ಡಿ ಕೆ ಶಿವಕುಮಾರ್ ಹೇಳಿದರು. ಅಂದರೆ ಕಾಂಗ್ರೆಸ್ನ ಒಳಗೆ ಆಂತರಿಕ ಕಲಹ ಇರ್ಬೋದು, ಆದರೆ ಅದರ ಲಾಭವನ್ನು ಪ್ರತಿಪಕ್ಷಗಳು ಪಡಿತಾವೆ ಅಥವಾ ಪ್ರತಿಪಕ್ಷಗಳು ಅದನ್ನು ಟೀಕೆಗೆ ಬಳಸ್ಕೊಳ್ತಾವೆ ಅಥವಾ ನಮ್ಮಿಬ್ಬರ ನಡುವೆ ಭಾಳ ದೊಡ್ಡ ಮಟ್ಟದ ಕಿತ್ತಾಟ ಇದೆ ಅನ್ನೋದನ್ನು ಹೆಚ್ಚು ಪ್ರಚಾರ ಮಾಡೋದಕ್ಕೆ ಹೋದಾಗ ನಾವು ಒಗ್ಗಟ್ಟಾಗಿದ್ದೀವಿ ಅನ್ನೋದನ್ನು ಪದೇ ಪದೇ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಪ್ರಸ್ತಾಪ ಮಾಡ್ತಾನೆ ಇದ್ದಾರೆ. ಅದು ಈ ಹಿಂದೆ ಇಬ್ಬರು ಬ್ರೇಕ್ಫಾಸ್ಟ್ ಮಾಡಿದಂಥದ್ದಿರ್ಬೋದು, ಈ ಹಿಂದೆ ಹಲವು ಕಾರ್ಯಕ್ರಮಗಳಿಗೆ ಕೈ ಹಿಡಿದು ನಾವು ಒಟ್ಟಿಗೆ ಇದ್ದೀವಿ ಅಂತ ಹೇಳಿದ್ದಿರ್ಬೋದು, ಮಾಧ್ಯಮಗಳ ಮುಂದೆಯೂ ಕೂಡ ಕೈ ಹಿಡಿದು ನಾವು ಒಟ್ಟಿಗೆ ಇದ್ದೀವಿ ಅಂತ ಹೇಳೋದಿರ್ಬೋದು. ಅವರ ನಡುವೆ ಆಂತರಿಕ ಕಲಹಗಳು ಇದ್ದೇ ಇದೆ. ಆದರೆ ಅದರ ಲಾಭವನ್ನು ಪ್ರತಿಪಕ್ಷಗಳು ಪಡೆಯೋದಕ್ಕೆ ಹೋದಾಗ ನಾವು ಒಗ್ಗಟ್ಟಾಗಿದ್ದೀವಿ ಅನ್ನುವಂಥ ಸಂದೇಶವನ್ನು ಕೊಡ್ತಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ಇವತ್ತು ಮಾತನಾಡುವಂಥ ಸಂದರ್ಭದಲ್ಲಿ 139 ಜನ ಶಾಸಕರು ಕೂಡ ನನ್ನ ಬೆಂಬಲಕ್ಕೆ ಇದ್ದಾರೆ, ಅದರಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ ಅನ್ನುವಂಥದ್ದನ್ನು ಕೂಡ
ಒತ್ತಿ ಹೇಳಿದರು. ಇದರ ಜೊತೆಗೆ ನಾವು ಜನರಿಗೆ ಮಾತು ಕೊಟ್ಟಿದ್ದೀವಿ, ನಾವು ಒಗ್ಗಟ್ಟಾಗಿ ಹೋಗ್ತೀವಿ, ಅಂದರೆ ಜನರ ವಿಚಾರದಲ್ಲಿರ್ಬೋದು, ಆಡಳಿತದ ವಿಚಾರದಲ್ಲಿರ್ಬೋದು ನಾವು ಒಗ್ಗಟ್ಟಾಗಿ ಹೋಗ್ತೀವಿ. ಈಗ ವಿಚಾರದಲ್ಲಿ ಕಲಹ ಇರುವಂಥದ್ದು ಅಧಿಕಾರ ಹಂಚಿಕೆಯ ವಿಚಾರ. ಇದನ್ನು ಹೊರತುಪಡಿಸಿದರೆ ಆಡಳಿತದಲ್ಲಿ ನಾವು ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳನ್ನು ಇಟ್ಕೊಂಡಿಲ್ಲ. ಜನರಿಗೆ ಕೊಟ್ಟಿರುವಂತಹ ಭರವಸೆಗಳನ್ನು ಈಡೇರಿಸುವಂಥ ವಿಚಾರದಲ್ಲಿ ನಾವು ಭಿನ್ನಾಭಿಪ್ರಾಯವನ್ನು ಇಟ್ಕೊಂಡಿಲ್ಲ ಅನ್ನುವಂಥದ್ದನ್ನು ಕೂಡ ಪ್ರಸ್ತಾಪ ಮಾಡಿದರು. ಈಗ ಡಿ ಕೆ ಶಿವಕುಮಾರ್ ಹೊರಗಡೆಗೂ ಕೂಡ ಈ ವಿಚಾರವನ್ನು ಹೇಳಿದ್ದಾರೆ. ಸುವರ್ಣ ನ್ಯೂಸ್ನ ಸಂದರ್ಶನದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಈ ಮಾತನ್ನು ಹೇಳಿದರು. ನಂಬರ್ನ ಮೇಲೆ ನಮ್ಮ ಪಕ್ಷದಲ್ಲಿ ಏನೂ ತೀರ್ಮಾನಗಳು ಆಗೋದಿಲ್ಲ. ಯಾಕೆ ಈ ನಂಬರ್ನ ವಿಚಾರ ಅವರು ಪ್ರಸ್ತಾಪ ಮಾಡಿದರು ಅಂದರೆ, ಅಶೋಕ್ ಅವರು ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವರ ಜೊತೆಗೆ 56 ಜನ ಶಾಸಕರಿದ್ದಾರೆ, ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬೆಂಬಲಿಸುವಂಥವ್ರು ಇದ್ದಾರೆ ಅನ್ನುವಂಥ ಮಾತನ್ನು ಪ್ರಸ್ತಾಪ ಮಾಡಿದ್ದಕ್ಕೆ ಡಿ ಕೆ ಶಿವಕುಮಾರ್ ಇದನ್ನು ಹೇಳಲೇಬೇಕಾದಂತಹ ಒತ್ತಡಕ್ಕೆ ಮಾರುತೇಶ್, ಎರಡು ವಿಷಯ. ನಾನು ಮತ್ತು ಸಿಎಂ ಒಟ್ಟಿಗೆ ಹೋಗ್ತಾ ಇದ್ದೀವಿ, ನಾನು ಮತ್ತು ಸಿಎಂ ಒಟ್ಟಿಗೆ ಇದ್ದೀವಿ ಅಂತ ಡಿ ಕೆ ಶಿವಕುಮಾರ್ ಇತ್ತೀಚಿನ ದಿನದಲ್ಲಿ ಇನ್ನಷ್ಟು ಒತ್ತು ಕೊಟ್ಟು ಹೇಳ್ತಿದ್ದಾರೆ ಅನ್ನೋದು ಬಿಟ್ರೆ, ಸಿದ್ದರಾಮಯ್ಯ ಅವರ ಬಣದಿಂದಾಗ್ಲಿ ಸಿದ್ದರಾಮಯ್ಯ ಅವರಿಂದಾಗ್ಲಿ ಅಂಥ ಹೇಳಿಕೆಗಳು ಇತ್ತೀಚಿನ ದಿನದಲ್ಲಿ ಬಂದಿಲ್ಲ. ಒಂದು, ಇವತ್ತು ನೀನು ಹಾಲಾಹಲ ಅಂತ ಅವ್ರು ಹೇಳ್ತಾರೆ ಅಂತ ಸಿದ್ದರಾಮಯ್ಯ ಅವರೇ ಶುರು ಮಾಡಿದ್ದು ಬಿಟ್ಟರೆ ವಿಪಕ್ಷಗಳು ಕೂಡ ಅದನ್ನೇನು ಶುರು ಮಾಡ್ಕೊಂಡಿರಲಿಲ್ಲ. ಎರಡು, ಇನ್ನು ನಂಬರ್ ಗೇಮ್, ಡಿ ಕೆ ಶಿವಕುಮಾರ್ ನಂಬರ್ ಗೇಮ್ ನಂಬಲ್ಲ ಅಂತ ಹೇಳಿದ್ರೆ ಕನಕೋತ್ಸವ ಒಂದು ಬೆಸ್ಟ್ ಎಕ್ಸಾಂಪಲ್ ಅನ್ಸುತ್ತೆ. ಡಿ ಕೆ ಶಿವಕುಮಾರ್ ಇತ್ತೀಚಿನ ದಿನದಲ್ಲಿ ಯಾವುದರ ವಿಷಯದಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದಾರೆ ಅಂತ. ಅಲ್ಲ, ನಾವಿಬ್ಬರೂ ಒಗ್ಗಟ್ಟಾಗಿದ್ದೀವಿ, ನಾವಿಬ್ಬರೂ ಜನರಿಗೆ ಮಾತು ಕೊಟ್ಟಿದ್ದನ್ನು ಈಡೇರಿಸ್ತೀವಿ ಅಂತ ಒತ್ತಿ ಹೇಳ್ತಾ ಇರೋದು. ಅದರ ಹಿಂದೆ ಒಂದು ಮೆಸೇಜ್ ಇದೆ. ಅಂದರೆ ಹೈಕಮಾಂಡ್ ತೀರ್ಮಾನವ ಏನೇ ತೆಗೆದುಕೊಂಡ್ರು ನಾವು ಸ್ವೀಕರಿಸ್ತೀವಿ ಅನ್ನುವಂಥ ಅರ್ಥದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಇವತ್ತಿನ ವಿಧಾನಸಭೆಯಲ್ಲಿ ಹೇಳಿದ ಅರ್ಥ ಕೂಡ ಅದೇ. ಅವರು ನನ್ನ ಬೆಂಬಲಕ್ಕಿದ್ದಾರೆ, ನಾನು ಅವರ ಬೆಂಬಲಕ್ಕಿದ್ದೇನೆ, ಅವರ ಕಷ್ಟದಲ್ಲಿ ನಾನು ಬೆಂಬಲವಾಗಿ ನಿಂತಿದ್ದೀನಿ, ನನ್ನ ಕಷ್ಟಕ್ಕೂ ಅವರು ಬೆಂಬಲವಾಗಿ ನಿಲ್ತಾರೆ. ಈ ಮಾತನ್ನು ಹೇಳೋದ್ರ ಉದ್ದೇಶ ಏನು ಅಂದರೆ, ನಾಳೆ ಹೈಕಮಾಂಡ್ ಈ ವಿಚಾರದಲ್ಲಿ ಏನೇ ತೀರ್ಮಾನಗಳನ್ನು ತೆಗೆದುಕೊಂಡ್ರೂ ಕೂಡ ನಾವು ಇಬ್ಬರೂ ಒಪ್ಕೊಳ್ತೀವಿ, ಯಾವುದೇ ಭಿನ್ನಾಭಿಪ್ರಾಯವನ್ನು ಮಾಡಿಕೊಳ್ಳೋದಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳುವಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಇದು ಅನಿವಾರ್ಯ. ಡಿ ಕೆ ಶಿವಕುಮಾರ್ ಸಿಡಿದೇ ಎದ್ದು ಹೋಗುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಅವರು ನಂಬರ್ನ ವಿಚಾರದ ಬಗ್ಗೆ ಪದೇ ವಿಪಕ್ಷಗಳು ಹೇಳಿದಾಗಲೂ ಕೂಡ 139 ಜನ ಶಾಸಕರು ನನ್ನ ಬೆಂಬಲಕ್ಕಿದ್ದಾರೆ ಅನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಪದೇ ಹೇಳ್ತಿದ್ದಾರೆ. ಇದರ ಜೊತೆಗೆ ನಾನು ಮತ್ತು ಸಿ ಎಂ ಒಂದು ಇತ್ಯರ್ಥಕ್ಕೆ ಬಂದಿದ್ದೀವಿ ಅಥವಾ ಒಂದು ಅಂಡರ್ಸ್ಟ್ಯಾಂಡಿಂಗ್ಗೆ ಬಂದಿದ್ದೀವಿ, ಹೈಕಮಾಂಡ್ ಏನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೋ ಅದರಂತೆ ನಡೆದುಕೊಳ್ತೀವಿ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ನ ಮೇಲೆ ವಿಶ್ವಾಸ ಇದೆ, ಹಾಗಾಗಿ ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ಕೇಳ್ತೀವಿ ಅಂತೇಳಿ ಸಿದ್ದರಾಮಯ್ಯ ಕೂಡ ಹೇಳ್ತಿದ್ದಾರೆ. ಈ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಏನಾದರೂ ಸಭೆ ಕರೆದ್ರೆ ನನ್ನ ಪರವಾಗಿ ತೀರ್ಮಾನ ಆಗ್ಬೋದು ಅನ್ನುವ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಕೂಡ ವಿಶ್ವಾಸದಲ್ಲಿದ್ದಾರೆ. ಏನೇ ತೀರ್ಮಾನ ಕೊಟ್ಟರು ಕೂಡ ನಾವಿಬ್ಬರು ಒಪ್ಕೊಳ್ತೀವಿ ಅನ್ನೋ ಅದರ ಅರ್ಥವೇ ಅವರು ನನ್ನ ಬೆಂಬಲಕ್ಕಿದ್ದಾರೆ, ನಾನು ಅವರ ಬೆಂಬಲಕ್ಕಿದ್ದೀನಿ ಎನ್ನುವಂಥ ಡಿ ಕೆ ಶಿವಕುಮಾರ್ ಅವರು ಮಾತು ವ್ಯಕ್ತವಾಗಿದ್ದು ಕೂಡ ಇದೇ ಕಾರಣಕ್ಕಾಗಿ. ಇನ್ನು ನಂಬರ್ ಗೇಮ್ನ ವಿಚಾರಕ್ಕೆ ಯಾಕೆ ಬರ್ತಾ ಇದ್ದಾರೆ ಅಂದರೆ, ಡಿ ಕೆ ಶಿವಕುಮಾರ್ ಕನಕೋತ್ಸವದಲ್ಲಿ ಶಾಸಕರನ್ನ ಕರೆದು ಮಾತನಾಡಿದ್ದಿರ್ಬೋದು, ಆತ್ಮೀಯವಾಗಿ ಮಾತನಾಡಿಸಿದ್ದಿರ್ಬೋದು, ಅಥವಾ ಅವ್ರನ್ನ ಬೆಂಬಲಿಸುವಂಥ ಶಾಸಕರು ಹೆಚ್ಚಾಗಿ ಹೋಗಿದ್ದಂಥದ್ದಿರ್ಬೋದು, ಇದೆಲ್ಲವೂ ಕೂಡ ಒಂದು ಚರ್ಚೆಗೆ ಕಾರಣ ಆಗ್ತಾ ಇದೆ. ಬಹುಶಃ ಆ ಕಾರಣಕ್ಕಾಗಿ ಅಲ್ಲಿ ಬಂದಿರತಕ್ಕಂಥ ಸಂಖ್ಯೆ ಇರ್ಬೋದು ಅಥವಾ ಅವರು ಆಹ್ವಾನಿಸಿದಂಥದ್ದಿರ್ಬೋದು, ಇದು ಹೆಚ್ಚು ಮ್ಯಾಟ್ರ್ ಆಗಲ್ಲ. ಹೈಕಮಾಂಡ್ ಏನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವು ಬೌಂಡ್ ಆಗಿರ್ತೀವಿ, ಒಬ್ಬನೇ ಸಾಕು, ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಂಡ್ರು ಕೂಡ ಆತ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಅನ್ನೋದಕ್ಕೆ ಉದಾಹರಣೆಯನ್ನು ಕೂಡ ಡಿ ಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ಕೊಟ್ಟಿದ್ದು. ಭಾವನಾ. ರೈಟ್ ಮಾರುತೇಶ್. ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥ್ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಸಿದ್ದರಾಮಯ್ಯ ಅವರ ಮೊದಲ ಸಾಲನ್ನು ನಾವಿಲ್ಲಿ ಮಾತಾಡಬೇಕು ಅಂತ ಅನ್ಸುತ್ತೆ. ನಂಬರ್ ಗೇಮ್ ಬಗ್ಗೆ ಆಮೇಲೆ ಬರೋಣ. ಆದರೆ ನೀನು ಹಾಲು ನಾನು ಸಕ್ಕರೆ, ವಿಪಕ್ಷದವರು ಹೇಳ್ತಾರೆ ಹಾಲಾಹಲ ಅಂತ ಸಿದ್ದರಾಮಯ್ಯ ಕುಟುಕಿದ್ರ ಡಿ ಕೆ ಶಿವಕುಮಾರ್ನ? ನೋಡಿ, ರಾಜಕಾರಣದಲ್ಲಿ ಸದನದಲ್ಲಿ ಏನು ಮಾತಾಡ್ತಾರೆ, ಪತ್ರಿಕಾಗೋಷ್ಠಿಗಳಲ್ಲಿ ಏನು ಮಾತಾಡ್ತಾರೆ, ಟಿ ವಿ ಮುಂದೆ ಏನು ಮಾತಾಡ್ತಾರೆ, ಪಾಲಿಟಿಕ್ಸ್ ಅದರ ಎಕ್ಸಾಕ್ಟ್ ಅಪೋಸಿಟ್ ನಡೀತಾ ಇರುತ್ತೆ. ಇಲ್ಲಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಹಾಲು ಸಕ್ಕರೆ ಅಂತ ಸಿದ್ದರಾಮಯ್ಯನವರು ಹೇಳಿದರು. ಡಿ ಕೆ ಶಿವಕುಮಾರ್ ಕೂಡ ಮೊದಲು ಸಮಯ ಉತ್ತರ ಕೊಡುತ್ತೆ ಅಂತ ಹೇಳಿದರು. ನಂತರ ಇಲ್ಲ, ನಾವು ಸಿದ್ದರಾಮಯ್ಯನವರು ನಮ್ಮ ಪರವಾಗಿದ್ದಾರೆ ಅಂತ ಅಶೋಕ್ಗೆ ಪ್ರತ್ಯುತ್ತರ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಸದನದಲ್ಲಿ ವಿಪಕ್ಷಗಳು ಕಿಚಾಯಿಸಿದಾಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಟ್ಟಿಗೆ ನಿಲ್ಲಲೇಬೇಕಾಗತ್ತೆ. ಒಂದು ಪೊಲಿಟಿಕಲ್ ಪಾರ್ಟಿಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಒಂದು ಸರ್ಕಾರ ಅದರ ಮೇಲೆ ನಿರ್ಭರವಾಗಿರುತ್ತೆ ಅನ್ನುವ ಕಾರಣಕ್ಕೋಸ್ಕರ. ಆದರೆ ತೆರೆಯ ಹಿಂದೆ ಕಳೆದ 3-4 ತಿಂಗಳಿಂದ ಏನು ನಡೀತಾ ಇದೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಈಗ ಸಿದ್ದರಾಮಯ್ಯನವ್ರು ಹೇಳಿದ ತಕ್ಷಣ ಹಾಲು ಸಕ್ಕರೆಯ ಒಂದು ರೀತಿಯಲ್ಲಿ ಹಾಲು ಸಕ್ಕರೆ,
ಬಟ್ ಸಕ್ಕರೆ ಜಾಸ್ತಿ ಇದೆಯಾ, ಸಕ್ಕರೆ ಅಲ್ಲ, ಕಡಿಮೆ ನೆಕ್ಸ್ಟ್ ಇದೆಯಾ? ಅವ್ರು ಹಾಲಾನು ಅಂತಾರಲ್ಲ. ಅಲ್ಲ, ಹಾಲಲ್ಲಿ ನೀರು ಜಾಸ್ತಿ ಇದೆಯಾ, ಹಾಲಿನ ಪ್ರಮಾಣ ಜಾಸ್ತಿ ಇದೆಯಾ, ಸಕ್ಕರೆ ಕಡಿಮೆ ಇದೆಯಾ, ಸಕ್ಕರೆಯ ಪ್ರಮಾಣ ಜಾಸ್ತಿ ಇದೆಯಾ, ಇವೆಲ್ಲವೂ ಕೂಡ ನೀವು ಹಾಲು ಕುಡಿಯುವ ಸಂದರ್ಭದಲ್ಲಿ ನಿಮ್ಗೆ ಅನುಭವಕ್ಕೆ ಬರ್ತಿರ್ತಕ್ಕಂಥ ಸಂಗತಿಗಳು. ಹೀಗಾಗಿ ನೋಡಿ, ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಪಾಲಿಟಿಕಲಿ ವೆರಿ ಶ್ರೂಡ್ ಇದ್ದಾರೆ. ಒಂದು ಕಡೆ ಪೊಲಿಟಿಕಲಿ ತುಂಬ ಅಸ್ಟ್ಯೂಟ್ ಕೂಡ ಇದ್ದಾರೆ, ಇನ್ನೊಂದು ಕಡೆ ಪೊಲಿಟಿಕಲಿ ಒಂದು ರೀತಿ ಸ್ಟ್ರಾಟಜಿಕಲ್ ಮೂವ್ಗಳನ್ನು ಇಬ್ಬರು ಕೂಡ ಮಾಡ್ತಾ ಇರ್ತಾರೆ. ಮುಂದಿನ ದಿನಗಳಲ್ಲಿ ಈಗ ಕುರ್ಚಿ ತೆಗೆದುಕೊಳ್ಳೋದು ನಿಶ್ಚಿತವಾಗಿ ಹಲಾಹಲ ಆಗತ್ತಾ ಅಥವಾ ಹಾಲು ಸಕ್ಕರೆ ಇದ್ದಂಗೆ ಅದಲು ಬದಲಾಗತ್ತಾ ಅಂತಕ್ಕಂಥದ್ದು ಕೂಡ ಭಾಳ ಮುಖ್ಯ. ಒಂದು ವೇಳೆ ಹಲಾಹಲ ಆದರೆ ಈ ಸರ್ಕಾರ ಮತ್ತು ಕಾಂಗ್ರೆಸ್ಗೆ 2028ರಲ್ಲಿ ಬಹಳ ಕಷ್ಟ ಆಗುತ್ತೆ. ಒಂದು ರೀತಿ ಹಾಲು ಸಕ್ಕರೆಯ ರೀತಿಯಲ್ಲಿ ಜೊತೆಗೆ ಕೆಲಸ ಮಾಡಿ ಅಧಿಕಾರವನ್ನು ಬಿಟ್ಟುಕೊಡೋದು ಅಥವಾ ಅಧಿಕಾರವನ್ನು ಬಿಟ್ಟುಕೊಡದೇ ಇರುವ ತೀರ್ಮಾನವನ್ನು ಯಾಕೆಂದರೆ ನೋಡಿ, ಇದರಲ್ಲಿ ಎರಡು ಇದೆ, ಒಂದು ರೀತಿ ಎರಡಲಗಿನ ಕತ್ತಿ ಇದು. ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಕೂತಿದ್ದಾರೆ, ಡಿ ಕೆ ಶಿವಕುಮಾರ್ ರೆಬೆಲ್ ಆಗಿ ಪರಿವರ್ತಿತವಾದರೂ ಕೂಡ ಪಕ್ಷಕ್ಕೆ ಸರ್ಕಾರಕ್ಕೆ ಮುಜುಗರ. ಸಿದ್ದರಾಮಯ್ಯನವರನ್ನು ತೆಗೆಯುವ ಹೋಗಿ ಡಿ ಕೆ ಶಿವಕುಮಾರ್ ಕುಳಿತುಕೊಳ್ಳಿಕ್ಕೆ ಹೋಗಿ ಸಿದ್ದರಾಮಯ್ಯನವರು ಏನಾದರೂ ರೆಬೆಲ್ ಆದರೆ ಅದು ಕೂಡ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಮುಜುಗರ. ಇದೇ ಕಾರಣದಿಂದ ಕಾಂಗ್ರೆಸ್ ಹೈಕಮಾಂಡ್ ತುಂಬ ಶಾಂತ ರೀತಿಯಲ್ಲಿ ಸಮಯವನ್ನು ತೆಗೆದುಕೊಂಡು ಸಮಯವನ್ನು ದೂಡ್ತಾನೂ ಇದೆ. ಒಂದು ರೀತಿಯಲ್ಲಿ ನನಗನ್ಸುತ್ತೆ ನೋಡಿ, ಸದನದಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಒಂದಾಗಿ ಮಾತನಾಡಿದ್ದಾರೆ, ಹಿಂದೆ ಕೂಡ ಒಂದಾಗಿ ಮಾತಾಡಿದ್ದಾರೆ. ಸಿದ್ದರಾಮೋತ್ಸವದಲ್ಲಿ ರಾಹುಲ್ ಗಾಂಧಿ ಹೇಳಿದರು ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ಅಪ್ಕೊಳ್ಳಿ ಅಂತ. ಇಬ್ಬರು ಅಪ್ಪಿಕೊಂಡು ಇದ್ದಾರೆ, ಸರ್ಕಾರವನ್ನು ತಂದಿದ್ದಾರೆ. 32 ತಿಂಗಳ ಕಾಲ ಸರ್ಕಾರ ತುಂಬ ಸುಗಮವಾಗಿ ಕೂಡ ನಡೀತಾ ಇದೆ. ಪಾಲಿಟಿಕ್ಸ್ನಲ್ಲಿ ಈ ಪೈಪೋಟಿ ಸರ್ವೇ ಸಾಮಾನ್ಯ, ಯಾವುದೇ ರಾಜಕೀಯ ಪಕ್ಷದಲ್ಲಿ ಈ ಪೈಪೋಟಿಗಳು ಇದ್ದೇ ಇರ್ತವೆ. ಬಟ್ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಪೂರ್ತಿಯಾಗಿ ಒಂದಾಗಿದ್ದಾರಾ ಹಾಲು ಸಕ್ಕರೆಯ ರೀತಿಯಲ್ಲಿ? ಆ ರೀತಿ ಕಾಣ್ತಾ ಇಲ್ಲ. ಮಾತಲ್ಲಿ ಬರ್ತಾ ಇದೆ ಹಾಲು ಸಕ್ಕರೆ, ಆ ರೀತಿ ಕಾಣ್ತಾ ಇಲ್ಲ. ಅದರರ್ಥ ಪೂರ್ತಿ ಹಲಾಹಲದ ಸ್ಥಿತಿಗೆ ಹೋಗಿಬಿಟ್ಟಿದ್ದಾರಾ? ಅದು ಕೂಡ ಸದ್ಯದ ಮಟ್ಟಿಗೆ ಕಾಣ್ತಾ ಇಲ್ಲ. ಡಿ ಕೆ ಶಿವಕುಮಾರ್ 2 ಹೆಜ್ಜೆ ಮುಂದೆ ಹೋಗ್ತಾರೆ, 4 ಹೆಜ್ಜೆ ಹಿಂದೆ ಬರ್ತಾ ಇದ್ದಾರೆ. ಸದನದಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಇಷ್ಟು ದಿನಗಳ ಕಾಲ. ಕನಕೋತ್ಸವದಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದರು. ಈ ಸೆಷನ್ ಮುಗಿದ ತಕ್ಷಣ ಡಿ ಕೆ ಶಿವಕುಮಾರ್ ವಾಪಸ್ ದಿಲ್ಲಿಗೆ ಹೋಗ್ತಾರೆ ಅಂತಕ್ಕಂಥ ಸುದ್ದಿಗಳಿವೆ. ಹೀಗಾಗಿ ನೋಡಿ, ಒಂದು ಸ್ಪಷ್ಟ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಸತತ ಪ್ರಯತ್ನವನ್ನು ನಡೆಸ್ತಿದ್ದಾರೆ. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಅವಕಾಶ ಕೊಡಬಾರ್ದು, ನಾನೇ 28ರವರೆಗೆ ಕೂರಬೇಕು ಅನ್ನೋದಕ್ಕೋಸ್ಕರ ಸತತ ಪ್ರಯತ್ನ ನಡೆಸಿದ್ದಾರೆ. ಉಳಿದದ್ದೆಲ್ಲ ಮಾತು, ಬಾತೇ ಹೇ ಬಾತೋಂ ಕಾ ಕ್ಯಾ. ಎಸ್ ಪ್ರಶಾಂತ್, ಮುಂದಕ್ಕೆ ಬಜೆಟ್ ಇದೆ, ಅದಾದ್ಮೇಲೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇದೆ, ಇದೆಲ್ಲದರ ಮಧ್ಯೆ ಪಂಚರಾಜ್ಯಗಳ ಎಲೆಕ್ಷನ್ ಇದೆ. ಆದರೆ ಡಿ ಕೆ ಶಿ ಏನು ಪ್ರಯತ್ನಗಳು ಮಾಡ್ತಾ ಇದ್ದಾರೆ? ಹೈಕಮಾಂಡ್ ಹೋಗಿ ಭೇಟಿ ಆಗೋದಕ್ಕೆ ಪ್ರಯತ್ನ ಪಟ್ಟರು, ಅದಾಗಲಿಲ್ಲ. ಕನಕೋತ್ಸವದಲ್ಲಿ ಶಾಸಕರನ್ನ ಸೆಳೆಯೋ ಪ್ರಯತ್ನ ಪಡ್ತಾ ಇದ್ದಾರೆ. ಈ ವರ್ಷದ ಸಿಚುವೇಶನ್ ಹೇಗಿರುತ್ತೆ? ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನಕ್ಕೆ ಫಲ ಸಿಗೋ ಸಾಧ್ಯತೆಗಳು ಕಡಿಮೆ ಅಂತ ಸಿದ್ದರಾಮಯ್ಯ ಬಣ ಹೇಳ್ತಾ ಇದೆ. ಭವನ, ನೀವು ಕ್ರಿಕೆಟ್ ಹಳೆಯ ಟೆಸ್ಟ್ ಕ್ರಿಕೆಟ್ ಮ್ಯಾಚ್ಗಳನ್ನು ನೋಡಿದ್ರೆ ತುಂಬ 100ಕ್ಕಿಂತ 120, 130 ವೇಗದಲ್ಲಿ ಹಿಂದೆ ವೆಸ್ಟ್ ಇಂಡೀಸ್ ಬೌಲರ್ಸ್ಗಳು ಬ್ಯಾಟ್ ಮಾಡ್ತಾಯಿದ್ರು. ಟು ಫ್ರಸ್ಟ್ರೇಟ್ ದಮ್ ಬ್ಯಾಟ್ಸ್ಮನ್ ಯಾವಾಗಲೂ ಅದನ್ನು ಪ್ಲೇ ಮಾಡ್ತಾಯಿದ್ರು. ಶಾರ್ಟ್ ಹೊಡಿಲಿಕ್ಕೆ ಹೋಗ್ತಾ ಇರಲಿಲ್ಲ. ಅಂದರೆ ತುಂಬ ನೀನು ಸ್ಪೀಡ್ ಹೊಡೆದಾಗ ಪ್ಲೇ ಮಾಡ್ತಾಯಿದ್ರು. ಅದು ಎದುರುಗಡೆ ಇರುವ ಬಾಲರ್ಗೆ ಫ್ರಸ್ಟ್ರೇಟ್ ಮಾಡುತ್ತೆ. ಪ್ರಾಯಶಃ ಸಿದ್ದರಾಮಯ್ಯನವರ ಸ್ಟ್ರಾಟಜಿ ನೀವು ತೆಗೆದು ನೋಡಿ, ನವೆಂಬರ್ನಿಂದ ಡಿ ಕೆ ಶಿವಕುಮಾರ್ ವೇಗವಾಗಿ ಬಂದು ಬೌಲಿಂಗ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದಾರೆ. ಔಟ್ ಮಾಡಬೇಕು, ನಾನು ಹೋಗಿ ಬ್ಯಾಟಿಂಗ್ ಆಡಬೇಕು ಅಂತ. ಬಟ್ ಸಿದ್ದರಾಮಯ್ಯನವರು ಅದಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಮೊದಲಿಗೇನು ಬಂತು, ನವೆಂಬರ್ 20 ಆದ ತಕ್ಷಣ ಸೆಷನ್ ಬಂತು. ಚಳಿಗಾಲದ ಅಧಿವೇಶನ ಡಿಸೆಂಬರ್ 1ರಿಂದ 19ರವರೆಗೆ ಬೆಳಗಾವಿನಲ್ಲಿ ನಡೀತು. ಅದಾದಮೇಲೆ ಶೂನ್ಯ ಮಾಸ ಬಂತು. ಜನವರಿ 14ರವರೆಗೆ ಏನೂ ಆಗಲಿಲ್ಲ. ಅದರ ಮುಂಚೆ ದೇವರಾಜ ಅರಸರ ಒಂದು ರೆಕಾರ್ಡ್ನ ಪ್ರಶ್ನೆ ಬಂತು. ಅದಾದಮೇಲೆ ತಕ್ಷಣಕ್ಕೆ ಇಲ್ಲ ಬಜೆಟ್ ಅಧಿವೇಶನದ ತಯಾರಿ ಅಂತಕ್ಕಂಥ ವಿಷಯ ಬಂತು. ಬಜೆಟ್ ಅಧಿವೇಶನದ ತಯಾರಿ ಶುರು ಮಾಡಿದ ನಂತರ, ಅಂದರೆ ಈಗ ನೋಡಿ 22ರಿಂದ ಏನು ಅಧಿವೇಶನ ಕರೆಯಲಾಗಿದೆ, ರಾಜ್ಯಪಾಲರ ಒಟ್ಟಾರೆ ಒಂದು ಭಾಷಣದ ತಿಕ್ಕಾಟ ಏನಿತ್ತು ಅದು ತಂದಿದ್ದೇ ಕಾಂಗ್ರೆಸ್ನ ಆಂತರಿಕ ಜಗಳದ ಕಾರಣದಿಂದ. ಅಂದರೆ ಡಿ ಕೆ ಶಿವಕುಮಾರ್ಗೆ ಒಂದು ಡಿಸ್ಟ್ರಾಕ್ಷನ್ ಮಾಡಬೇಕು ಈಗ. ಯಾಕಂದರೆ ಅಧಿವೇಶನ ಅಂದ ತಕ್ಷಣ ಹೈಕಮಾಂಡ್ ಏನು ಹೇಳುತ್ತೆ, ಈಗೇನು ಚರ್ಚೆ ಇಲ್ಲ ಅಂತಕ್ಕಂಥದ್ದು. ಸೊ ಅಧಿವೇಶನದಲ್ಲಿ ನಂತರ ಏನಾಯಿತು, ರಾಜ್ಯ ಮತ್ತು ಕೇಂದ್ರದ ತಿಕ್ಕಾಟದ ಪರಿಸ್ಥಿತಿ ಬಂತು. ರಾಜ್ಯಪಾಲರ ಭಾಷಣದ ಪ್ರತಿಯನ್ನು ನೋಡಿದಾಗಲೇ ಗೊತ್ತಾಗಿತ್ತು ಈ ತಿಕ್ಕಾಟ ರಾಜ್ಯ ಸರ್ಕಾರಕ್ಕೂ ಬೇಕಿತ್ತು. 2ನೇ ಪ್ಯಾರಾದಲ್ಲೇ ಕೇಂದ್ರದ ವಿರುದ್ಧ ಟೀಕೆ ಟಿಪ್ಪಣಿಗಳು 2ರಿಂದ 11ನೇ ಪ್ಯಾರಾದವರೆಗಿತ್ತು. ಅದರ ಅರ್ಥ ಏನು, ಡಿ ಕೆ ಶಿವಕುಮಾರ್ ಅವ್ರಿಗೆ ಬೇಸರ ಆಗಿತ್ತು, ಅವರು ಡಾವೋಸ್ನಲ್ಲಿ ಕೂತ್ಕೊಂಡ್ರು. ಬಂದ ನಂತರವೂ ಕೂಡ ಅವರು ಸದನಕ್ಕೆ ಜಾಸ್ತಿ ಹೊತ್ತು ಬಂದಿಲ್ಲ. ನಿನ್ನೆ ಆರ್ ಅಶೋಕ್
ಅವರು ಬಂದಿಲ್ಲ ಅನ್ನೋದನ್ನು ಪಿನ್ ಪಾಯಿಂಟ್ ಮಾಡಿದಾಕ್ಷಣ ಇವತ್ತವರು ಸದನದಲ್ಲಿದ್ದಾರೆ. ಅಲ್ಲಿ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ ನಾವು ಹಾಲು ಸಕ್ಕರೆ ಅಂತಕ್ಕಂಥದ್ದನ್ನು. ಇದಾದಮೇಲೆ ಮಾರ್ಚ್ ಬಹುಶಃ 7ನೇ ತಾರೀಕು 8ನೇ ತಾರೀಕು ಬಜೆಟ್, ರಾಜ್ಯದ ಬಜೆಟ್ ಮಂಡನೆ ಆಗುತ್ತೆ. 28ರವರೆಗೆ ಏನಾಗಲ್ಲ. ಅಷ್ಟರಲ್ಲಿ ನನಗನ್ನಿಸುವ ಪ್ರಕಾರ ಸಿದ್ದರಾಮಯ್ಯನವ್ರ ಹತ್ರ ಇನ್ನೊಂದು ಅಸ್ತ್ರ ರೆಡಿ ಇದೆ. ಅದು ಜಾತಿ ಗಣತಿ, ಸಾಮಾಜಿಕ ಆರ್ಥಿಕ ಸರ್ವೇಕ್ಷಣೆ ಬರುತ್ತೆ. ಆ ಸರ್ವೇಕ್ಷಣೆ ಒಂದು ಹೊಸ ಚರ್ಚೆಯನ್ನು ಹುಟ್ಟುಹಾಕ್ಬೋದು. ಹಿಂದುಳಿದ ವರ್ಸಸ್ ತಥಾಕಥಿತ ಮೇಲ್ಜಾತಿಗಳ ನಡುವಿನ ಒಂದು ಮೀಸಲಾತಿಯ ಸಂಘರ್ಷ, ಅಥವಾ ಎಷ್ಟು ನಂಬರ್ಸ್ ಏನಿದೆ ಅನ್ನೋದನ್ನು ಡಿರೈವ್ ಮಾಡುವ ವಿಧಾನದ ಕುರಿತಂತೆ ಒಂದು ಸಂಘರ್ಷ ಏರ್ಪಡ್ಬೋದು. ಅದಾದಮೇಲೆ ನಿಮಗೆ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಮಾಡಬೇಕು, ಸುಪ್ರೀಂ ಕೋರ್ಟ್ ತೀರ್ಮಾನದಂತೆ. ಗೊತ್ತಿಲ್ಲ ಅದು ನಡೆಯುತ್ತಾ, ಸುಪ್ರೀಂ ಕೋರ್ಟ್ಗೆ ಇನ್ನಷ್ಟು ಅಪ್ಲಿಕೇಶನ್ ಹೋಗ್ತಕ್ಕಂಥ ಸ್ಥಿತಿಯಲ್ಲೂ ಕೂಡ ಇವೆ. ಹೀಗಾಗಿ ನಿಮಗೆ ಜೂನ್ ಜುಲೈವರೆಗೆ, ಮೇ 26ಕ್ಕೇನೋ ಬಹುಶಃ ಸಿದ್ದರಾಮಯ್ಯನವರ ಸರ್ಕಾರದ 3 ವರ್ಷಗಳು ಪೂರ್ಣಗೊಳ್ಳುತ್ತವೆ. ನೀವು 3 ವರ್ಷ ಆಗಿ 6 ತಿಂಗಳಾದಮೇಲೆ ಅಧಿಕಾರವನ್ನು ಬಿಟ್ಟುಕೊಡ್ಲಿಕ್ಕೆ ಅಂದರೆ ಹೂ ವಿಲ್ ಬಿ ರೆಡಿ ಟು ಟೇಕ್ ದ ಪವರ್? ದಟ್ ಈಸ್ ಆಲ್ಸೋ ಎ ಕ್ವಶನ್. ಹೀಗಾಗಿ ನನಗನ್ಸುತ್ತೆ ಡಿ ಕೆ ಶಿವಕುಮಾರ್ ನವೆಂಬರ್ನಲ್ಲಿ ವೇಗದಲ್ಲಿದ್ದರು. ಅವ್ರಿಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಹಳಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಅನ್ನುವ ಕಾರಣಕ್ಕೋಸ್ಕರ. ಇಲ್ಲಿ ನೋಡಿ, ಇಲ್ಲಿ ಬರೀ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ತಿಕ್ಕಾಟ ಇಲ್ಲ. ಇಲ್ಲಿ ಡಿ ಕೆ ಶಿವಕುಮಾರ್ ವೇಣುಗೋಪಾಲ್ ಮೇಲೆ ದೂರನ್ನು ಕೊಡ್ತಾ ಇದ್ದಾರೆ, ಸಿದ್ದರಾಮಯ್ಯನವರು ರಣದೀಪ್ ಸುರ್ಜೇವಾಲಾ ಮೇಲೆ ದೂರನ್ನು ಕೊಡ್ತಾ ಇದ್ದಾರೆ. ಅಂದರೆ ಹೈಕಮಾಂಡ್ನಿಂದ ಯಾರಿಬ್ಬರು ಕರ್ನಾಟಕವನ್ನು ನಿಯಂತ್ರಿಸಬೇಕು ಅವರು ಒಬ್ಬೊಬ್ಬರ ಜೊತೆ ನಿಂತಂತೆ ಕಾಂಗ್ರೆಸ್ನ ಆಂತರಿಕ ವಲಯಗಳು ಇದನ್ನು ಹೇಳ್ತಾ ಇವೆ. ಅದರ ಅರ್ಥ ಏನು? ಫೈಟ್ ಈಸ್ ವೆರಿ ಡೀಪ್. ಆ ಡೀಪ್ ಫೈಟ್ನಲ್ಲಿ ಕೊನೆಗೆ ಯಾರನ್ನು ಚಿತ್ ಮಾಡ್ತಾರೆ, ಅದು ಹಾಲು ಸಕ್ಕರೆ ಹಾಲನ್ನು ಚಿತ್ ಮಾಡುತ್ತಾ, ಹಾಲು ಸಕ್ಕರೆಯನ್ನು ಚಿತ್ ಮಾಡುತ್ತಾ? ದಟ್ ಈಸ್ ಇಂಟ್ರೆಸ್ಟಿಂಗ್ ಟು ಸಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.